ಮೈಸೂರಿನ ಲಲಿತಾದ್ರಿಪುರದಲ್ಲಿರುವಂತಹ ಒಂದು ಮನೆಯ ಹೋಮ್ ಟೂರ್ನ ತೋರಿಸ್ತಾ ಇದ್ದೀನಿ. 40/60 ಕಟ್ಟಿರುವಂತಹ ಮನೆ ಇದು. ಔಟ್ಸೈಡ್ ಪಾರ್ಕಿಂಗ್ ಸ್ಪೇಸಲ್ಲಿ ರೀತಿ ಸಿಂಪಲ್ಲಾಗಿ ಇಂಟರ್ಲಾಕಲ್ಲಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಕಡೆ ಏನೊಂದು ಥೀಮ್ ಯಾವ ರೀತಿ ಇದೆ ಅಂದರೆ ಒಂದು ಪ್ಲಾಂಟೇಷನ್ಸ್ ಮೇಲೆ ಫೋಕಸ್ ಮಾಡಿದ್ದಾರೆ. ನಾರ್ತ್ ವಾಲು ಮತ್ತು ಇದು ಬಂದು ಸ್ಲೈಡಿಂಗ್ ಗೇಟಿಗೆ ಪ್ರಾವಿಷನ್ ಮಾಡಿರೋಂಥದ್ದು. ಗೇಟ್ ಏನಿದೆ, ಗೇಟ್ ನಾರ್ಮಲ್ ಆಗಿ ಒಂದು ಸಿಂಪಲ್ ಡಿಸೈನ್ ಅನ್ಸಿದ್ರು ಕೂಡ ಒಂದು ಸ್ಲೈಡಿಂಗ್ ಪೋರ್ಷನ್ ಇದೆ, ಇನ್ನೊಂದು ಬಂದು ಓಪನ್ ಆ್ಯಂಡ್ ಕ್ಲೋಸ್ ಪೋರ್ಷನ್ ಇದೆ. ನೇಮ್ ಬೋರ್ಡು ವಿತ್ ಲೈಟಿಂಗ್ ಆಪ್ಷನ್ ಇರುವಂತಹ ನೇಮ್ ಬೋರ್ಡ್ ಅದು. ಈ ರೀತಿ ಮನೆಯ ಒಳಗೆ ಹೋಗ್ತೀವಿ, ಒಂದು ಇದು ರೀತಿ ಓಪನ್ ಆಗ್ತದೆ, ಇನ್ನೊಂದು ಬಂದು ಸ್ಲೈಡಿಂಗ್ ಪೋರ್ಷನ್ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಸೈಡ್ ಪೋರ್ಷನ್ ಏನಿದೆ ಅದು ನಿಮಗೆ ರೋಲರ್ ಗ್ಲಾಸ್ ಸಹಾಯದಿಂದ ಸ್ಲೈಡ್ ಆಗುತ್ತೆ. ಲೆಂತ್ ಇರುವಂತಹ ಒಂದು ಗೇಟ್, ಅದು ಭಾರ ಕೂಡ ಜಾಸ್ತಿ ಇರುತ್ತೆ. ಅದನ್ನು ವೆಲ್ಡರ್ ಈ ಒಂದು ಜಾಗದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದಾಗ್ತದಂಗೆ ನಮಗೆ ಕಾಣಿಸುವಂಥದ್ದು ಪಾರ್ಕಿಂಗ್ ಸ್ಪೇಸ್, ಮತ್ತು ಪಾರ್ಕಿಂಗ್ನ ಇವರು ರೂಫ್ ಟಾಪ್ ಏನಿರೋದನ್ನು ಮ್ಯಾಂಗ್ಳೂರ್ ಟೈಲ್ಸ್ನ ಉಪಯೋಗಿಸಿದ್ದಾರೆ. ಪಾರ್ಕಿಂಗ್ ಎಂಟ್ರೆನ್ಸ್ ಹತ್ರ ಮನೆಯ ಬಲಭಾಗದಲ್ಲಿ ಒಂದು ಲಾನ್ನ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಮತ್ತು ಪಾರ್ಕಿಂಗ್ ಫ್ಲೋರಿಂಗ್ ಏನಿದೆ ಅದನ್ನು ಗ್ರಾನೈಟ್ ಪೀಸಸಲ್ಲಿ ಬ್ಲ್ಯಾಕ್ ಕಾಂಟ್ರಾಸ್ಟಲ್ಲಿ ಮಾಡ್ಕೊಂಡಿದ್ದಾರೆ. ಇದು ಪಾರ್ಕಿಂಗ್ ಸ್ಪೇಸ್. ಇದು 18/22 ಅಡಿವರೆಗೂ ಅಗಲ ಇರುವಂತಹ ಒಂದು ಪಾರ್ಕಿಂಗ್ ಸ್ಪೇಸ್. ಮತ್ತು ಎಲ್ಲ ಕಡೆ ಗಿಡಗಳನ್ನು ಬೆಳೆಯೋ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಇನ್ನು ಸೆಟಪ್ಪಲ್ಲಿ ಇದ್ದಿದ್ದರಿಂದ ಪ್ರಾಪರಾಗಿ ರೆಡಿ ಆಗಿಲ್ಲ. ಈ ಲಾನ್ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಲೆಫ್ಟ್ ಸೈಡಲ್ಲಿ ಒಂದು ಲಾಂಗ್ ವಿಂಡೋಸ್ ಕೊಟ್ಟಿದ್ದಾರೆ. ಅದು 2-in-1 ಕೆಲಸ ಮಾಡುತ್ತೆ. ಹೊರಗೆ ಬರೋದಕ್ಕೆ ಮತ್ತು ಒಳಗೆ ಹೋಗೋದಕ್ಕೂ ಕೂಡ ಮಾಡುತ್ತೆ. ಇದು ಕಂಪ್ಲೀಟಾಗಿ ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ. ಅಷ್ಟು ಪೋರ್ಷನ್ಸ್ಗಳು 4 ಪೋರ್ಷನ್ ಕಾಣಿಸ್ತಿದೆಯಲ್ಲ, 4 ಕೂಡ ಓಪನ್ ಆಗ್ತದೆ. ಅದಾಗ್ತದಂಗೆ ಇಲ್ಲಿ ಬಫೆಲೋ ಟರ್ಫಿಂಗ್ ಮಾಡಿಸಿದ್ದಾರೆ. ಮತ್ತು ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೂತ್ಕೊಂಡು ಇನ್ನು ಟೇಬಲ್ಸ್ ಎಲ್ಲ ಸೆಟಪ್ ಆಗಬೇಕಿಲ್ಲಿ. ಸೊ ಇಲ್ಲಿ ಬಂದೊಂದು ಪ್ರೈವೇಟ್ ಸ್ಪೇಸ್ ಥರ ನಿಮಗೆ ಬೇಜಾರಾದಾಗ ಅಥವಾ ಮಾತಾಡೋದಕ್ಕೆ ಅಥವಾ ಹೊರಗಡೆ ಕೂತ್ಕೋಬೇಕು ಅಂದಾಗ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ, ಆಬ್ವಿಯಸ್ಲಿ ಇದಕ್ಕೋಸ್ಕರನೇ ಯೂಸ್ ಮಾಡೋದು ಈ ರೀತಿ ಜಾಗಗಳು. ಆ ರೀತಿಯ ಜಾಗ ಇದು. ಮತ್ತು ಇಲ್ಲಿ ಸ್ಟೋನ್ ವರ್ಕ್, ಇದು ನಾರ್ಮಲ್ ಟೈಲ್ಸ್ ಅಲ್ಲ, ಸ್ಟೋನ್ಸ್ ಇದು ಕಂಪ್ಲೀಟ್ ಆಗಿ. ಸೊ ಸ್ಟೋನ್ಸಲ್ಲಿ ಒಂದು ಡಿಸೈನ್ ಸಿಂಪಲ್ ಆಗಿ ಒಂದು ಥೀಮ್ನ ಇಲ್ಲಿ ರೆಡಿ ಮಾಡಿದ್ದಾರೆ. ಮನೆಯ ಒಳಭಾಗದಲ್ಲಿ ಹಾಲ್ ಬಂದು ಈ ರೀತಿ ಇದೆ. 18/22 ಅಡಿ ಅಗಲ ಇರುವಂಥದ್ದು. ಮತ್ತು ಎಲ್ಲದಕ್ಕೂ ಕೂಡ ಟ್ರ್ಯಾಕ್ ಸಿಸ್ಟಮ್ಸ್ನ ಯೂಸ್ ಮಾಡಿದ್ದಾರೆ ಆಟೋಮೇಷನ್ ಪರ್ಪಸ್ಸಿಗೋಸ್ಕರ. ಈ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಯಾವ ರೀತಿ ನೀವು ಕೂಡ ಆಟೋಮೆಟಿಕ್ ಓಪನ್ ಆ್ಯಂಡ್ ಕ್ಲೋಸ್ ಕರ್ಟನ್ಸ್ ಮಾಡ್ಕೋಬಹುದು ಅಂತಂದ್ಬಿಟ್ಟು. ಅದಾದ ನಂತರ ಟಿ ವಿ ಇದೆ, ಟಿ ವಿ ಸ್ಟ್ಯಾಂಡ್ ಇದೆ. ಸಿಂಪಲ್ ಡಿಸೈನ್ ಮಾಡ್ಕೊಂಡಿದ್ದಾರೆ, ತೀರಾ ಜಾಸ್ತಿ ಬೇಡ ಅಂತಂದ್ಬಿಟ್ಟು. ಸಣ್ಣ ಪುಟ್ಟ ಡಿಸೈನ್ ಎಲಿಮೆಂಟ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ಇದು 18 ಅಡಿ ಅಗಲ ಇರುವಂತಹ ಒಂದು ಟಿ ವಿ ಸ್ಟ್ಯಾಂಡ್ ಪೋರ್ಷನ್ ಇದು. ಸ್ವಲ್ಪ ಮಾಡರ್ನ್ ಲುಕ್ಕನ್ನು ಕ್ಯಾರಿ ಮಾಡೋದಕ್ಕೋಸ್ಕರ ರಾಫ್ಟರ್ಗಳನ್ನ ಇಲ್ಲಿ ಉಪಯೋಗಿಸಿದ್ದಾರೆ ಕಾರ್ನರ್ ಮತ್ತು ಮಿಡ್ಲಲ್ಲಿ. ಓವರಾಲ್ ಲುಕ್ ಬಂದು ತುಂಬ ಸಿಂಪಲ್ ಆಗಿ, ಎಲಿಗೆಂಟ್ ಆಗಿ, ಏನು ತೀರಾ ಜಾಸ್ತಿ ಇಲ್ದಿರೋ ರೀತಿ ಒಂದು ಮಿನಿಮಲಿಸ್ಟಿಕ್ ಡಿಸೈನ್ ಅಪ್ರೋಚಲ್ಲಿ ಇದನ್ನು ಟ್ರೈ ಮಾಡಿದ್ದಾರೆ. ಕಲರ್ ಥೀಮ್ಸ್ ಅವ್ರು ಇಷ್ಟ ಇರುತ್ತೆ. ಸೊ ಹಾಗಾಗಿ ಕಲರ್ಸ್ ಮೇಲೆ ಜಡ್ಜ್ ಮಾಡೋಕ್ಕಾಗಲ್ಲ. ಕಲರ್ಸ್ ಥೀಮ್ಸ್ ಅವ್ರದ್ದು ಇಷ್ಟ ಇರುತ್ತೆ. ಬಟ್ ಪ್ಲೇಸ್ಮೆಂಟ್ಸ್ಗಳೇನಿದೆ, ಪ್ಲೇಸ್ಮೆಂಟ್ಸ್ಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಓಪನ್ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಿಮಗೆ ಒಂದು ಈ ರೀತಿ ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಓಡಾಡೋದಕ್ಕೆ ಅಂತಂದ್ಬಿಟ್ಟು ಸ್ಟೇರ್ ಕೇಸ್ ಇದೆ. ಅದಾದ ನಂತರ ಏನಾಗ್ತದೆ, ನಿಮ್ಮ ಎಡಭಾಗದಲ್ಲಿ ರೂಮ್ ಇದು, ಹಾಲ್ ಏನಿತ್ತು, ಹಾಲ್ ಬ್ಯಾಕ್ ಸೈಡಲ್ಲಿ ಒಂದು ರೂಮ್ ಇದೆ ಮತ್ತು ಅದಕ್ಕೆ ಕಾಮನ್ ಟಾಯ್ಲೆಟ್ ಇದೆ. ಇಲ್ಲೇ ಬಲಭಾಗದಲ್ಲಿ ಏನಿದೆ ಅಂತಂದರೆ ನಮಗೆ ಪೂಜಾ ರೂಮ್. ಸೊ ಪೂಜಾ ರೂಮ್ ಈ ರೀತಿ ಮಾಡಿದ್ದಾರೆ ಓಪನ್ ಕಾನ್ಸೆಪ್ಟಲ್ಲಿ. ಸೊ CNCಲಿ ವರ್ಕ್ ಮಾಡಿರೋಂತಹ ಒಂದು ಡಿಸೈನ್ಸ್ ಇದು. ಅದಾದ ನಂತರ ಏನು ಮಾಡಿದ್ದಾರೆ, ಬುದ್ಧನ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಎಲ್ಲನೂ ಕೂಡ ವುಡನ್ ಫ್ರೇಮಲ್ಲಿ ಪರಗೋಲಾ ಒಂದು ಕಾನ್ಸೆಪ್ಟಲ್ಲಿ ಮಾಡಿ, ಮತ್ತು ಬ್ರಾಸಲ್ಲಿ ಏನು ಬರುತ್ತೆ ಒಂದು ಫಿಕ್ಚರ್ಸ್ಗಳು ಅದನ್ನು ಯೂಸ್ ಮಾಡಿ ಒಂದು ಮಾಡರ್ನ್ ಆಗಿ ಮತ್ತು ಸಿಂಪಲ್ ಆಗಿರುವಂತಹ ಒಂದು ಡಿಸೈನ್ ಥೀಮ್ನ ಕ್ಯಾರಿ ಮಾಡಿದ್ದಾರೆ. ಇಲ್ಲಿ ಬಲಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ಸ್ವಲ್ಪ ವುಡನ್ ಥೀಮ್ಸ್ ಏನು ಒಂದು ಕಲರ್ಸ್ ಇದ್ದು ಅದನ್ನು ಕ್ಯಾರಿ ಮಾಡಿದ್ದಾರೆ.
ಫರ್ನಿಶ್ಡ್ ರೂಮ್ ಇದು ವಿತ್ ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್ ಆಲ್ರೆಡಿ ನಾನು ಒಂದ್ಸಲ ಟೂರ್ ಮಾಡಿದ್ದೀನಿ. ಫಿಟ್ಟಿಂಗ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೀಟ್ ಪಂಪ್ ಮತ್ತು ಪ್ರೆಷರ್ ಪಂಪ್ ಬಗ್ಗೆ, ಇದನ್ನ ಯಾವ ರೀತಿ ಉಪಯೋಗ ಆಗ್ತದೆ ಏನು ಇತ್ತ ಅಂತ. ಇದು ಬಂದು ಟೀಕ್ ಡೋರ್ ಅಲ್ಲ, ವೀನಿಯರ್ಸಲ್ಲಿ ಏನು ಬರುತ್ತೆ ಡೋರ್ಸ್ ಅದು. ಆ್ಯಂಡ್ ಫಿಂಗರ್ ಪ್ರಿಂಟ್ ಲಾಕ್ಸ್ ವಗೇರ ಎಲ್ಲನೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಇದಾದ ನಂತರ ನೋಡಿ ಇಲ್ಲಿರುವಂಥದ್ದು ನಿಮಗೆ ಹಿಡನ್ ಟಾಯ್ಲೆಟ್ ಕಾನ್ಸೆಪ್ಟಲ್ಲೇ, ಬಟ್ ವುಡ್ಡನ್ನು ಆಲ್ಮೋಸ್ಟ್ ಎಲ್ಲ ಕಡೆ ವುಡನ್ ಥೀಮ್ನೇ ಕ್ಯಾರಿ ಮಾಡಿದ್ದಾರೆ. ಯೂಶ್ವಲಿ ಎಲ್ಲ ಟಾಯ್ಲೆಟ್ಸ್ಗಳಲ್ಲಿರೋ ರೀತಿ ಇದೆ, ಇಲ್ಲೂ ಕೂಡ ಅದೇ ರೀತಿ. ಶವರ್ ಇದೆ, ಒಂದು ಹ್ಯಾಂಡ್ ವಾಶ್ ಒಂದು ಇದಿದೆ, ಕಮೋಡ್ಸ್ ಇವೆ, ಮತ್ತು ಬಾತ್ ಟಬ್ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಬಾಡಿ ಶವರ್ ಇದೆ, ನಾರ್ಮಲ್ ಶವರ್ ಅಲ್ಲ. ನಾರ್ಮಲ್ ಶವರಲ್ಲಿ ಏನು ಮಾಡುತ್ತೆ ಅಂದರೆ ಸ್ನಾನ ಮಾಡೋದಕ್ಕೆ ಮೇಲೆ ಮತ್ತು ಕೆಳಗೆ ಬಕೆಟ್ಟಿಗೆ ನೀರು ತುಂಬೋದಕ್ಕಿರುತ್ತೆ. ಇದು ಬಾಡಿ ಜೆಟ್ಸ್ಗಳು ಕೂಡ ಕೊಟ್ಟಿದ್ದಾರೆ ಇಲ್ಲಿ, ಅದಕ್ಕೋಸ್ಕರ ಪ್ರೆಷರ್ ಪಂಪ್ ಅವಶ್ಯಕತೆ ಇರುತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ರೆಷರ್ ಪಂಪ್ ಯಾವ ರೀತಿ ಕೆಲಸ ಮಾಡುತ್ತೆ ಏನು ಇತ್ತ ಅಂತ. ಡೈನಿಂಗ್ ಟೇಬಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಸಿಂಗಲ್ ವುಡ್ಡಲ್ಲಿ ಒಂದು ಮರನ ಆಯ್ಕೆ ಮಾಡಿದ್ದಾರೆ, ಮತ್ತು ಕಂಪ್ಲೀಟ್ ವುಡನ್ ಚೇರ್ಸ್, ಮತ್ತು ಈ ಒಂದು ಹಲಗೆ ಏನಿದೆ ಅದರ ಡೈನಿಂಗ್ ಟೇಬಲ್ ಅಷ್ಟು ಲೆಂತ್ ಏನಿದೆ ಅಷ್ಟು ಕೂಡ ಸಿಂಗಲ್ ಮರ ಇದು. ಸೊ ಹಾಗಾಗಿ ಒಂದು ಚೆನ್ನಾಗಿತ್ತು, ತುಂಬ ಒಂದು ವಿಡಿಯೋ ಮಾಡ್ಕೋತೀನಿ. ಸೇಫ್ ಮಾಡಿದರು, ಕ್ಲೀನಿಂಗ್ ಇತ್ತು ಅಂತ ಅಂದ್ಬಿಟ್ಟು. ಡೈನಿಂಗ್ ಪೋರ್ಷನ್ ಒಂದನ್ನು ಕ್ಲೀನಾಗಿ ಅದು ಮತ್ತು ಹಿಂದೆ ಇರುವಂತಹ ಫೌಂಟೇನ್ ರನ್ನಿಂಗಲ್ಲಿರಬೇಕಾದ್ರೆ ಆ ಕಂಡೀಷನಲ್ಲಿ ನಾನು ವಿಡಿಯೋ ಮಾಡ್ಕೋತೀನಿ. ಮತ್ತು ಈ ರೀತಿ ಫೌಂಟೇನ್ ಇದೆ, ಇದು ಡ್ರೈ ಇದೆ ಕ್ಲೀನಿಂಗ್ ಪರ್ಪಸ್ಗೋಸ್ಕರ. ಬಟ್ ಇಲ್ಲಿ ನಾವು ಫಿಶ್ನ ಬಿಡ್ತೀವಿ ಅಂತಂದರೆ ಇಲ್ಲಿ ಸಾಫ್ಟ್ನರ್ ಅವಶ್ಯಕತೆ ಇರುತ್ತೆ. ಇಲ್ಲ ಈ ರೀತಿ ಸ್ಕೇಲಿಂಗಿಂದ ಏನಾಗ್ತದೆ, ಮೀನುಗಳು ಸತ್ತೋಗ್ಬಿಡ್ತವೆ. ಕಿಚನ್ ಬಂದು ವೈಟ್ ಆ್ಯಂಡ್ ಸ್ಕೈ ಬ್ಲೂ ಥೀಮಲ್ಲಿದೆ. ಇದು ಆಕ್ರಿಲಿಕ್ ಶೀಟ್ಸು, ನಾರ್ಮಲ್ ಫಾರ್ಮಿಕಾ ಶೀಟ್ಸ್ ಅಲ್ಲ. ಆ್ಯಂಡ್ ರೋಸ್ ಗೋಲ್ಡ್ ಕಲರಲ್ಲಿ ಫಿಕ್ಸ್ಚರ್ಸ್ಗಳು, ಫಿಟ್ಟಿಂಗ್ಸ್ಗಳು ಏನು ಬರ್ತವೆ ಅದು ರೋಸ್ ಗೋಲ್ಡಲ್ಲಿದೆ. ಆಲ್ಮೋಸ್ಟ್ ರೆಡಿ ಇದೆ, ಬಟ್ ಕ್ಲೀನಿಂಗ್ ಇತ್ತಲ್ಲ, ಸೊ ಎಲ್ಲ ಒಂದು ಪ್ಲೇಸ್ಗಳು ಕರೆಕ್ಟಾಗಿ ಅರೇಂಜ್ ಆಗಿರಲಿಲ್ಲ. ಕ್ಲೀನ್ ಆಗ್ತಾ ಒಂದು ಪ್ರಾಪರ್ ಫಾರ್ಮ್ಯಾಟಿಗೆ ಬಂದಾಗ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ. ಇದು ಬಂದು ಫ್ರಾಸ್ಟೆಡ್ ಗ್ಲಾಸ್, ಇದು ಗ್ಲಾಸ್ನ ಯೂಸ್ ಮಾಡಿದ್ದಾರೆ ಬ್ಯಾಕ್ ಸೈಡ್ಗೆ, ಕ್ಲೀನಿಂಗ್ ಈಸಿ ಆಗುತ್ತೆ ಅಂತ. ಕಿಚನ್ ಓವರಾಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಪ್ರಾಜೆಕ್ಟಲ್ಲೂ ವೇರಿಯೇಷನ್ಸ್ ಆಗ್ತವೆ. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ಎಷ್ಟಾಗಿರಬಹುದು ಅಂತ ಅಂದ್ಬಿಟ್ಟು ಒಂದು ಎಸ್ಟಿಮೇಟ್ನ ಓನರ್ ಕನ್ಸೆಂಟಲ್ಲಿ ಇವೆಲ್ಲರೂ ಒಂದು ಅಪ್ಡೇಟ್ ಮಾಡ್ಕೋತೀನಿ. ಆ್ಯಂಡ್ ಫೈನಲಿ ಗ್ರೌಂಡ್ ಫ್ಲೋರಲ್ಲಿ ಕಿಚನ್ ಬ್ಯಾಕ್ ಸೈಡಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಪಾತ್ರೆ ತೊಳೆಯೋದಕ್ಕೆ ಮತ್ತು ಮನೆ ಈ ರೀತಿ ಮನೆ ಮಾಪ್ಗಳಾಗಲಿ ಅವೆಲ್ಲನೂ ಕ್ಲೀನ್ ಮಾಡೋದಕ್ಕೋಸ್ಕರ. ಸೊ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಪ್ಯಾಸೇಜ್ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕೆಲವು ಸ್ಟೋರೇಜ್ಗಳಿಗೋಸ್ಕರ ಸಾಫ್ಟ್ನರ್ ತೋರಿಸಿದ್ನಲ್ಲ ನಾನು, ಸಾಫ್ಟ್ನರ್ ಕೂಡ ಇದೇ ಸೈಡ್ ಇರೋಂಥದ್ದು. ಸೊ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ, ಸೆಕ್ಯೂರಿಟಿಗೋಸ್ಕರ ಒಂದು ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಅದು ಎಲ್ಲೆಲ್ಲಿ ನೀರಾಗುತ್ತೆ ಅಷ್ಟಕ್ಕೂ ಕೂಡ ಟೈಲ್ಸ್ನ ಈ ರೀತಿ ಹಾಕ್ಕೊಳ್ಳಿ. ಟೈಲ್ಸ್ ಎಷ್ಟು ಹೈಟ್ ಇರುತ್ತೆ ಅಷ್ಟು ಒಳ್ಳೆಯದು, ಮತ್ತು ಗ್ಯಾಪ್ಸಲ್ಲಿ ಲೀಕೇಜ್ ಆಗಿ ಬರ್ತದೆ, ಅದನ್ನು ನೋಡ್ಕೊಳ್ಳಿ. ಸೊ ಸುತ್ತಮುತ್ತ ಖಾಲಿ ಗ್ರೌಂಡ್ ಇದೆ, ಬಟ್ ಗ್ರಿಲ್ಸ್ನ ಯೂಸ್ ಮಾಡಿ ರೀತಿ ಕವರ್ ಮಾಡಿದ್ದಾರೆ. ಮತ್ತು ಈ ಕಡೆ ಸೈಡ್ ಏನಿದೆ ಇದು ಟ್ರಾನ್ಸ್ಪರೆಂಟಲ್ಲಿ ಬೆಳಕು ಬರೋ ರೀತಿ ಇದು ಮಾಡಿದ್ದಾರೆ. ನೀರು ಮನೆಯೊಳಗೆ ಬರದಿರೋ ರೀತಿ ಈ ರೀತಿ WPC ಅಥವಾ ಫೈಬರ್ದೇನಿದೆ ಫೈಬರ್ನ ಈ ರೀತಿ ಕವರ್ ಮಾಡಿಸಿದ್ದಾರೆ. ಇದು ಲಾಂಗ್ ರನ್ನಲ್ಲಿ ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ ಕವರ್ ಮಾಡಿಸ್ಕೊಂಡಿದ್ದಾರೆ ಈ ರೀತಿ. ಮುಂಬರೋ ವಿಡಿಯೋದಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ಗಳು ಅಥವಾ ಲೈಟಿಂಗ್ಸ್ಗಳಿಗೆ ಏನು ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಫಸ್ಟ್ ಫ್ಲೋರಲ್ಲಿ ಏನೇನು ಒಂದು ಅರೇಂಜ್ಮೆಂಟ್ಸ್ಗಳಾಗಿವೆ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕನ್ಸ್ಟ್ರಕ್ಷನಲ್ಲಿ ಮೇಯ್ನು ಬೇಕಾಗಿರೋಂಥದ್ದು ಒಂದು ಐಡಿಯಾಸು ಮತ್ತು ಕಸ್ಟಮರ್ಸ್ಗಳಿಗೆ ಖರ್ಚೇನು ಬೀಳುತ್ತೆ ಅಂತ ಅದರ ಮಾಹಿತಿನ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನ ಆಗಿದೆ ಈ ಒಂದು ಸಣ್ಣ ವಿಡಿಯೋ.